ಒಂದು ಅವೇರ್ನೆಸ್ ಕಡಿಮೆ ಆಗ್ತಿರೋ ಸಂದರ್ಭದಲ್ಲಿ ಇದ್ರ ಬಗ್ಗೆ ಏನು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಈಗ ನಾವು ಅವಿಘ್ನ ಆರ್ಗ್ಯಾನಿಕ್ ಕೇರ್ ಅಂತ ನಾವೇನು ಮಾಡ್ಕೊಂಡಿದ್ದೀವಿ, ಇದ್ರ ಮೂಲಕ ನಾವು ಅಂದರೆ ಇದು ಒಂದು ಯುವ ಜನತೆಯಲ್ಲಿ ಅಥವಾ ಎಲ್ಲರಿಗೂ ನಾವು ಒಂದು ಮೆಸೇಜ್ ಅಂದರೆ ಒಂದು ಅರಿವು ಮೂಡಿಸ್ಬೇಕನ್ನೋ ಉದ್ದೇಶದಿಂದನೇ ನಾವು ಇಲ್ಲಿ ಬಂದಿದ್ದು. ಈ ಸೊಪ್ಪುಗಳಿಂದ ಎಲ್ಲ ಈಗ ಸೊಪ್ಪು ಅನ್ನೋದನ್ನು ನೀವು ಅತಿ ಕೀಳಾಗಿ ನೋಡೋದು ಬೇಕಾಗಿಲ್ಲ, ಬಟ್ ಆ ಸೊಪ್ಪೇ ನಮ್ಮನ್ನು ಕಾಪಾಡ್ತದೆ. ಸೊ ನಮ್ಮ ಸುತ್ತಮುತ್ತಲೇ ಇರೋ ಎಲ್ಲ ಒಂದು ಪ್ರದೇಶಗಳಿಂದ ಸಿಗುವ ಸೊಪ್ಪು ಅಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ಅಥವಾ ನಮ್ಮ ಮಾರ್ಕೆಟಲ್ಲಿ ಸಿಗೋ ಸೊಪ್ಪುಗಳು, ಎಲ್ಲ ಥರ ಸೊಪ್ಪುಗಳು. ಅಂದರೆ ನಾನು ಸೊಪ್ಪು ಇಷ್ಟು ಹೇಳ್ದೆ ಹೋದರೆ ಒಂದು 140 ಥರ ಸೊಪ್ಪಿದೆ, ಎಲ್ಲ ಸೇವನೆಗೆ ಯೋಗ್ಯವಾದದ್ದು. ಆ 140 ಥರ ಸೊಪ್ಪುಗಳು ಕೂಡ ಎಲ್ಲ ಔಷಧೀಯ ಗುಣ ಇರೋದೇ. ಅದನ್ನು ನಾವು ಬಳಸ್ಕೊಂಡು ಬಂತು ಅಂದರೆ ಏನು ಅಂದರೆ ಎಲ್ಲ ಸೊಪ್ಪುಗಳು ಸಿಗೋದಿಲ್ಲ, ಅಂದರೆ ಎಲ್ಲ ಕಡೆ ಇದೆ. ಸೊ ಅದ್ರ ಸಲುವಾಗಿ ನಾವೇನು ಮಾಡಿದ್ವಿ ಅಂದರೆ, ನಾವೀಗ ಅವಿಘ್ನ ಆರ್ಗ್ಯಾನಿಕ್ ಕೇರ್ ಅಂತ ಒಂದು ಸೋಷಿಯಲ್ ಮೈಂಡಲ್ಲಿ ಇಟ್ಟುಕೊಂಡು ಅದು ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ಅಟ್ಲೀಸ್ಟ್ ಒಂದು 100 ಕಡೆ ಒಂದು ರಿಟೇಲ್ ಔಟ್ಲೆಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಕಾಲೇಜು ಮತ್ತು ಪಾರ್ಕ್ಗಳ ಹತ್ರ ಜನ ಎಲ್ಲಿ ಜಾಸ್ತಿ ಓಡಾಡ್ತಾರೆ ಅಂದರೆ ಅವ್ರಿಗೆ ಈಸಿಯಾಗಿ ಸಿಗಬೇಕು ಅಂತ. ಸೊ ಅಲ್ಲೇ ಒಂದು ಒಬ್ಬೊಬ್ಬರನ್ನ ತಯಾರು ಮಾಡಿ ಅಂದರೆ ಅವ್ರಿಗೆ ಒಂದು ಶಿಬಿರ ಏರ್ಪಾಡು ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅದೇ ಥರ ಮಾಡಿ ಕೊಡೋದಕ್ಕೆ ಅಂದರೆ ವೆರಿ ಸ್ಮಾಲ್ ಒಂದು ₹5 ಅಥವಾ ₹10ನಲ್ಲಿ ಅವರಿಗೆ ಆಚೆ ಬಂದರೂ ಕೂಡ ಈಗ ನಾವು ಆಚೆ ಹೋಗಿ ಟೀ ಕುಡಿದು ಬಿಡ್ತೀವಿ, ಅದೇ ಥರ ಒಂದು ಆರಾಮಾಗಿ ಕುಡಿದು ಹೋಗ್ಬೋದು. ಸೊ ಆ ಥರ ಒಂದು ಉದ್ದೇಶ ಇಟ್ಕೊಂಡು ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಸೊ ಅದು ಕೂಡ ನಾವು ಅದು 2-3 ಮಂತ್ಸಲ್ಲಿ ವೇರ್ ಕಮಿಂಗ್ ಬ್ಯಾಕ್ ದಟ್ ಆ್ಯಕ್ಚುಲಿ. ಒಂದು ಒಳ್ಳೆ ಕಾರ್ಯವನ್ನೇ ಮಾಡ್ತಾ ಇದ್ದೀರಾ ನೀವು ಈ ಮೂಲಕ, ಅಂದರೆ ಜನರಲ್ಲಿ ಕೂಡ ಒಂದು ಅವೇರ್ನೆಸ್ ಅನ್ನು ಮೂಡಿಸುವಂಥ ಒಂದು ಕೆಲಸನ ಮಾಡ್ತಾ ಇದ್ದೀರಾ. ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಈ ಗಿಡಮೂಲಿಕೆಗಳ ಬಗ್ಗೆ ಹಾಗೆ ಒಂದು ಅಳಿವಿನಂಚಿಗೆ ಸರಿತಾ ಇರುವಂತಹ ಒಂದು ಮನೆಮದ್ದಿನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ರೆ, ಸಲಹೆಗಳನ್ನು ನೀಡಿದ್ರೆ ನಿಮಗೆ ಧನ್ಯವಾದ. ನಮಸ್ಕಾರ, ಥ್ಯಾಂಕ್ ಯು. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಮಾತಿದೆ. ಇದು ನಿಜಕ್ಕೂ ತಪ್ಪು ಕಲ್ಪನೆ. ಯಾಕಂದ್ರೆ ನಮ್ಮ ಸುತ್ತಮುತ್ತ ಇರೋ ಅದೆಷ್ಟೋ ಸಸ್ಯಗಳಲ್ಲಿ ಔಷಧೀಯ ಗುಣ ಅಡಗಿದೆ. ಇವುಗಳನ್ನು ಗುರುತಿಸಿ ಮಹತ್ವವನ್ನು ತಿಳಿದುಕೊಳ್ಳೋದ್ರ ಜೊತೆಗೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಇದನ್ನು ಬಳಸ್ಕೊಳ್ಬೋದು. ಹಾಗೆಯೇ ಇವುಗಳನ್ನು ಸೂಪ್ ರೀತಿಯಲ್ಲೋ ಅಥವಾ ಜ್ಯೂಸ್ ರೀತಿಯಲ್ಲೋ ಬಳಸೋದ್ರಿಂದ ನಾಲ್ಗೆಗೆ ರುಚಿಯಾಗೋದ್ರ ಜೊತೆಗೆ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು. ಹಾಗೆಯೇ ನಿಮ್ಮ ಆಯುಷ್ಯನ್ನು ಕೂಡ ವೃದ್ಧಿಸಿಕೊಳ್ಳಲು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಖಿ ಸಮಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ನಾಳೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.